ಸಿಎಂ ಕುರ್ಚಿಯನ್ನ ಹತ್ತುವಂತಹ ಕನಸನ್ನ ಕಾಣ್ತಿದ್ದಾರೆ ಡಿಕೆ ಶಿವಕುಮಾರ್. ಯಾವಾಗ ಕ್ರಾಂತಿ ಆಗುತ್ತೋ, ಯಾವಾಗ ಮುಖ್ಯಮಂತ್ರಿ ಸೀಟ್ ತನ್ನ ಪಾಲಾಗುತ್ತೋ ಅನ್ನುವಂತಹ ಕನಸು. ಆದ್ರೆ ಆ ಕನಸಿಗೆ 108 ಸವಾಲುಗಳು ಒಡ್ಡಿಯಾಗಿವೆ. ಹಲವು ಸವಾಲುಗಳನ್ನ ಫೇಸ್ ಮಾಡಬೇಕು ಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಎದುರಾಗಿರುವಂತಹ ಸವಾಲುಗಳು ಏನು? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಕನ್ಸ್ ಕಟ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಈ ಅವಧಿಯಲ್ಲೇ ನಾನು ಸಿಎಂ ಆಗಬೇಕು ಅಂತ ಹೇಳಿ ಅಷ್ಟು ಈಸಿ ಇಲ್ಲ. ಸವಾಲುಗಳು ಹತ್ತಾರಿದ್ದಾವೆ. ಏನದು ಸವಾಲುಗಳು? ನೋಡಿ ವಿದ್ಯಾ, ಪ್ರಮುಖವಾಗಿ ಈಗ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಕೆಪಿಸಿಸಿ ಘಟಕದ ಅಧ್ಯಕ್ಷರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಶತಾಯಗತಾಯ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನು ಹಾಕೊಂಡಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗ 108 ಸವಾಲುಗಳು ಇದೆ. ಗಣೇಶನ ಮದುವೆಗೆ 108 ವಿಘ್ನಗಳಂತಾರಲ್ಲ, ಹಾಗೆ ಕಡೆಗೂ ಗಣೇಶನ್ ಹೇಗೆ ಮದುವೆ ಆಗಲಿಲ್ವೋ ಅದೇ ರೀತಿ ಡಿಕೆ ಶಿವಕುಮಾರ್ ನಾಯಕತ್ವ ಸಿಗಲ್ವಾ ಅನ್ನೋ ಪ್ರಶ್ನೆ ಕೂಡ ತೆರೆಮರೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಈಗ ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿರೋ ಅಂತ ಡಿಕೆ ಶಿವಕುಮಾರ್ ಅವ್ರಿಗೆ ಮೊದಲನೇದಾಗಿ ಸಿದ್ದರಾಮಯ್ಯನವರು ಜಾಗ ಬಿಟ್ಕೊಡ್ತಾರ? ಇದಕ್ಕೆ ಉತ್ತರವನ್ನ ಹೈಕಮಾಂಡ್ ನಾಯಕರು ಹೇಳಬೇಕಾಗತ್ತೆ, ಶಾಸಕರ ಬೆಂಬಲ ಸಿಗಬೇಕಾಗತ್ತೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆ ಆಗಬೇಕಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀಬೇಕಾಗುತ್ತೆ. ಇದಕ್ಕೆಲ್ಲ ಹೈಕಮಾಂಡೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಇದು ಆಗತ್ತಾ? ಫಸ್ಟ್ ಸವಾಲ್. ಎರಡನೇದು, ಕೃಷ್ಣ ಬೈರೇಗೌಡರು ನೇರವಾಗಿ ಹೇಳಿದ್ದಾರೆ, ನಾನು ತ್ಯಾಗ ಮಾಡಕ್ಕೆ ಸಿದ್ಧ ಇದ್ದೀನಿ ಅಂತ. ಅಂದರೆ ಇವತ್ತು ತ್ಯಾಗ ಮಾಡಿ ಮುಂದೊಂದು ದಿನ ಒಕ್ಕಲಿಗ ಸಮುದಾಯದಲ್ಲಿ ಅವ್ರು ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು ಈಗಾಗಲೇ ಕೃಷ್ಣ ಬೈರೇಗೌಡರು ಹಾಕಿದ್ದಾರೆ. ಕಾರಣ ಏನು? ಏಜು, ವರ್ಚಸ್ಸು, ಹಿರಿತನದ ಆಧಾರ, ಗಾಂಧಿ ಕುಟುಂಬಕ್ಕೆ ಹತ್ರ ಇರುವಂಥದ್ದು, ಜೊತೆಗೆ ಒಳ್ಳೆ ವಾಗ್ಮಿ ಕೂಡ. ಈಗಾಗಲೇ ಬಿಜೆಪಿ ಸರ್ಕಾರದಲ್ಲಿ ಯಾವುದೇ ಹಣಕಾಸು ವಿಚಾರ ಅಂತ ಹೇಳಿದ್ರೆ ನೇರವಾಗಿ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡರನ್ನೇ ಕಳಿಸ್ತಾರೆ. ಹೀಗಾಗಿ ಕೃಷ್ಣ ಬೈರೇಗೌಡರನ್ನ ಮುಂಬರುವಂಥ ದಿನದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕನಾಗಿ ಕಾಂಗ್ರೆಸ್ ಮಾಡ್ಕೋಬಹುದು, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ರೇಸ್ನಲ್ಲಿ ಕೃಷ್ಣ ಬೈರೇಗೌಡರು ಬರ್ತಾರೆ, ಅವರು ಕೂಡ ಒಂದು ಸವಾಲ್. ಇನ್ನು ಸತೀಶ್ ಜಾರಕಿಹೊಳಿ ಈಗಾಗಲೇ ಹೇಳಿರೋ ಥರ ಅವ್ರು 2028 ತನಕ ನಾನು ಕ್ಲೈಮ್ ಮಾಡಲ್ಲ, ಬಟ್ 2028ರಲ್ಲಿ ಕ್ಲೈಮ್ ಮಾಡ್ತೀನಿ ಅಂತಿದ್ದಾರೆ. ಹಾಗಾದರೆ ಇವಾಗ ಏನಾದರೂ ಅವ್ರು CM ಆಗಿದ್ದೆ ಆದರೆ 2028ಕ್ಕೆ ಸತೀಶ್ ಜಾರಕಿಹೊಳಿ ಕ್ಲೈಮ್ ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ಅವಾಗ ಸ್ಥಾನ ಬಿಟ್ಕೊಡ್ಬೇಕಾಗತ್ತಾ? ಇವಾಗ ಸಿದ್ದರಾಮಯ್ಯವ್ರು ಬಿಟ್ಕೊಡ್ತಾರಾ? 2028ಕ್ಕೆ ನೇರವಾಗಿ ಸತೀಶ್ ಜಾರಕಿಹೊಳಿ ಅವ್ರು ಬಿಟ್ಕೊಡ್ತಾರಾ ಕ್ಲೈಮ್ ಮಾಡಿದೆ? ಇದೆಲ್ಲವೂ ಬಂದಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ DCM ಡಿಕೆ ಶಿವಕುಮಾರ್ ಅವ್ರಿಗೆ ನಾಯಕತ್ವ ವಹಿಸ್ಕೊಳ್ಳೋದು 108 ಸವಾಲುಗಳನ್ನು ದಾಟಿ ಮುಂದೆ ಬರೋ ಅಂತ ಅನಿವಾರ್ಯ ಪರಿಸ್ಥಿತಿ, ವಾತಾವರಣ ಈಗ ನಿರ್ಮಾಣ ಆಗಿದೆ ಅಂತ ಉಲ್ಲೇಖ ಮಾಡಬಹುದು. ವಿದ್ಯೇಶ್ವರಿ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.